ಆಗಸ್ಟ್ 2024ರಲ್ಲಿ ಮೈಸೂರಿನ 48 ವರ್ಷದ ಭಕ್ತೆ ಶ್ರೀಮತಿ ಕಮಲಾದೇವಿಯ ಜೀವನದಲ್ಲಿ ತೀವ್ರ ಸಂಕಟ ಉಂಟಾಯಿತು. ಅವರ 26 ವರ್ಷದ ಮಗಳು ಮೀರಾಳ ವ್ಯಕ್ತಿತ್ವದ ಬಗ್ಗೆ ಸುಳ್ಳು ಆರೋಪಗಳು ಸಮುದಾಯದಲ್ಲಿ ಹರಡಿದವು. ಇದರ ಪರಿಣಾಮವಾಗಿ 17 ವಿವಾಹ ಪ್ರಸ್ತಾಪಗಳು ಒಂದರ ಮೇಲೊಂದರಂತೆ ರದ್ದುಗೊಂಡವು. ಸಮಾಜದಲ್ಲಿ ಗೌರವ ಪಡೆದಿದ್ದ ಕುಟುಂಬವು ಅಚಾನಕ್ ಸಾಮಾಜಿಕ ಬಹಿಷ್ಕಾರ ಮತ್ತು ಮಾನಸಿಕ ಯಾತನೆಗೆ ಒಳಗಾಯಿತು. ಮಗಳು ಮೀರಾಳ ಭವಿಷ್ಯ ಅಂಧಕಾರವಾಗುತ್ತಿದೆ ಎಂಬ ಭಾವನೆಯಿಂದ ಕಮಲಾ ಸಂಪೂರ್ಣವಾಗಿ ಕುಸಿದಿದ್ದರು. ಆಗ ಅವರು ಗುರು ರಾಘವೇಂದ್ರ ಸ್ವಾಮಿಗಳ ದೈವಿಕ ಶಕ್ತಿಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಮಂತ್ರಾಲಯಕ್ಕೆ ತೆರಳಿದರು. ಬೃಂದಾವನದ ಸುತ್ತ 108 ಪ್ರದಕ್ಷಿಣೆಗಳನ್ನು ಮಾಡಿ ಮಗಳ ಜೀವನಕ್ಕೆ ನ್ಯಾಯ ದೊರಕಿಸಿಕೊಡುವಂತೆ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದರು. ಪ್ರದಕ್ಷಿಣೆಗಳ ವೇಳೆ ಕಮಲಾಳಿಗೆ ಮೈಸೂರಿನ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದವರೆಂದು ಹೇಳಿಕೊಳ್ಳುವ ವೃದ್ಧ ಮಹಿಳೆಯೊಬ್ಬರು ಎದುರಾದರು. ಕಮಲಾಳ ದುಃಖ ಕಥೆಯನ್ನು ಶಾಂತವಾಗಿ ಆಲಿಸಿದ ಆ ಮಹಿಳೆ ಅಮೆರಿಕದಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ತನ್ನ ಮಗನಿಗೆ ಸಂಸ್ಕಾರಯುತ ಸಾಂಪ್ರದಾಯಿಕ ವಧುವಿನ ಅಗತ್ಯವಿದೆ ಎಂದು ಹೇಳಿದರು. ಸಮಾಜದಲ್ಲಿ ಹರಡುತ್ತಿದ್ದ ವದಂತಿಗಳನ್ನು ಅವರು ಅಪ್ರಸ್ತುತವೆಂದು ತಳ್ಳಿಹಾಕಿ ಮೀರಾಳ ಬಯೋಡೇಟಾವನ್ನು ಕೇಳಿದರು. ಅದ್ಭುತವೆಂಬಂತೆ 1 ವಾರದೊಳಗೆ 2 ಕುಟುಂಬಗಳು ಭೇಟಿಯಾಗಿ ವಿವಾಹ ಮೈತ್ರಿ ಸರಾಗವಾಗಿ ಮುಂದುವರಿಯಿತು. ನಂತರ ತಿಳಿದುಬಂದಂತೆ ಆ ಮಹಿಳೆಯ ಮಗ 6 ತಿಂಗಳು ಹಿಂದೆಯೇ ಮಂತ್ರಾಲಯದಲ್ಲಿ ಅನ್ಯಾಯದ ಸಾಮಾಜಿಕ ಸಂಕಷ್ಟಗಳನ್ನು ಎದುರಿಸುತ್ತಿರುವ ವಧುವಿಗೆ ಬೆಂಬಲ ನೀಡುವಂತೆ ಗುರುಗಳಲ್ಲಿ ಪ್ರಾರ್ಥಿಸಿದ್ದನು. ಡಿಸೆಂಬರ್ 2024ರಲ್ಲಿ ಮೀರಾಳ ವಿವಾಹ ಭವ್ಯವಾಗಿ ನೆರವೇರಿತು. ಆಗಸ್ಟ್ 2025ರ ವೇಳೆಗೆ ಮೀರಾ ಕ್ಯಾಲಿಫೋರ್ನಿಯಾದಲ್ಲಿ ಸಂತೋಷದಿಂದ ಬದುಕುತ್ತಾ ತನ್ನ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾಳೆ. ಈ ಘಟನೆ ಕಮಲಾಳ ನಂಬಿಕೆಯನ್ನು ಶಾಶ್ವತ